ಹಲೋ ನಮಸ್ಕಾರ. ಪಬ್ಲಿಕ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಹೊಟ್ಟೆ ಕರಗಿಸೋದಕ್ಕೆ ಬೆಟ್ಟ ಹತ್ತಿದ್ದ ಅಮೀರ್ ಸಿಕ್ಸ್ ಪ್ಯಾಕ್ಗೆ ಮಾಡಿದ್ದೇನು ಗೊತ್ತಾ? ಈ ಸರ್ದಾರ್ 6 ತಿಂಗಳು ಉಪ್ಪಿಟ್ಟಿನಿಂದ ಬದುಕಿದ್ದೇ 1 ವಾರ. ಇದೇ ಈ ಹೊತ್ತಿನ ವಿಶೇಷ. ಸರ್ದಾರ್ ಅಮೀರ್ ಬಾಲಿವುಡ್ನ ಪಕ್ಕಾ ಪರ್ಫೆಕ್ಷನಿಸ್ಟ್ ಅಂದರೆ ಅದು ಅಮೀರ್ ಖಾನ್. ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿಯೇ ತೀರ್ತಾರೆ. ಅದು ಹಿಂದಿನ ಹಲವಾರು ಚಿತ್ರಗಳಿಂದ ಗೊತ್ತಾಗುತ್ತೆ. ಸದ್ಯಕ್ಕೆ ದಂಗಾಲ್ ಚಿತ್ರದೇ ಸುದ್ದಿ. ಅದಕ್ಕಾಗಿ ಅಮೀರ್ ದೇಹದ ತೂಕವನ್ನು ಹೆಚ್ಚು ಮಾಡಿಕೊಂಡ್ರು. ನಂತರ ಸಿಕ್ಸ್ ಪ್ಯಾಕ್ ಆಗಿ 6 ತಿಂಗಳು ದೇಹವನ್ನು ಹುರಿಗೊಳಿಸಿದ್ರು. ಅವರು ಹೇಗೆ ಮೈಯನ್ನು ಊದಿಸ್ಕೊಂಡ್ರು ಮತ್ತು ಯಾವ ರೀತಿ ಅದೇ ದೇಹವನ್ನು ಹುರಿಗೊಳಿಸಿದ್ರು ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ಇಲ್ಲಿದೆ ನೋಡಿ. ಅಮೀರ್ ತೂಕ ಏರಿಸಿಕೊಂಡಿದ್ದು ಹೇಗೆ ಗೊತ್ತು? ಅದಕ್ಕಾಗಿ ಆತ ಮಾಡಿದ ಕಸರತ್ತು ಹೀಗಿತ್ತು. ದಂಗಾಲ್ ಚಿತ್ರವನ್ನ ಆರಂಭಿಸುವ ಮುನ್ನ ಅಮೀರ್ ಖಾನ್ ತೂಕ ಇದ್ದದ್ದು ಕೇವಲ 68 kg. ಅದು ಧೂಮ್ ಚಿತ್ರಕ್ಕಾಗಿ ಮಾಡಿದ ಕಸರತ್ತು. ಆದರೆ ದಂಗಾಲ್ ಚಿತ್ರವನ್ನ ಒಪ್ಪಿಕೊಂಡಾಗ ಒಂದು ಸವಾಲು ಎದುರಾಯಿತು. ಅದೊಂದು ಪೈಲ್ವಾನ್ನ ಕಥೆ. ಮಹಾವೀರ್ ಪೊಗತ್ ಎನ್ನುವ ಪೈಲ್ವಾನ್ ತನ್ನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಟ್ರೈನಿಂಗ್ ಕೊಟ್ಟು ಚಿನ್ನದ ಪದಕ ಗೆಲ್ಲಿಸ್ತಾನೆ ಅನ್ನೋದೇ ತಿರುಳು. ಅದಕ್ಕಾಗಿ ಅಮೀರ್ ದೇಹದ ತೂಕವನ್ನ ಏರಿಸಿಕೊಳ್ಳಬೇಕಾಯಿತು. ಅದಕ್ಕಾಗಿ ಅವರು ಮಾಡಿದ್ದೇ ಇದು. 68 kg ಇದ್ದ ಅಮೀರ್ ಮೊದಲು 50ರ 45ರ ವಯಸ್ಸಿನ ಅಪ್ಪನ ಪಾತ್ರವನ್ನ ಮಾಡಲು ನಿರ್ಧರಿಸಿದರು. ಅಂದ್ರೆ ಆಗಲೇ ಅವರು ದೇಹದ ತೂಕವನ್ನ ಏರಿಸಿಕೊಳ್ಳಬೇಕಿತ್ತು. ಹೀಗಾಗಿ ಎಲ್ಲಾ ಡಯಟ್ ಕೈಬಿಟ್ಟರು. ಹೊಟ್ಟೆಯ ಭಾಗಕ್ಕೆ ಕೊಬ್ಬು ಶೇಖರಣೆ ಆಗಬೇಕಿತ್ತು. ಅದಕ್ಕಾಗಿ ಎಲ್ಲಾ ರೀತಿಯ ಎಣ್ಣೆ ಪದಾರ್ಥವನ್ನ ತಿಂದರು. ಅದನ್ನ ಸುಮ್ಮನೆ ಮಾಡಲಿಲ್ಲ. ಡಯಟ್ ಮಾಡದಿದ್ದಾಗಲೂ ಡಯಟಿಷಿಯನ್ ಸಲಹೆ ಪಡೆದರು. ಯಾವ್ಯಾವ ಕುರುಕುಲು ತಿಂಡಿಗಳನ್ನ ಎಷ್ಟೆಷ್ಟು ತಿಂದರೆ 6 ತಿಂಗಳಲ್ಲಿ 90 kg ಆಗಬಹುದು ಅಂತ ಲೆಕ್ಕ ಹಾಕಿದರು. ಅದರಂತೆ ಇಂತಿಂಥ ಸಮಯಕ್ಕೆ ಇದನ್ನೇ ತಿನ್ನಬೇಕು ಅಂತ ನಿರ್ಧರಿಸಿದರು. ಅದೇ ರೀತಿ ಮಾಡಿದ್ರು. ಆಗಲೇ ಅವರು ಎಷ್ಟೋ ವರ್ಷ ತಿನ್ನದೇ ಬಿಟ್ಟ ಅನೇಕ ಕುರುಕಲು ತಿಂಡಿಗಳನ್ನ ತಿಂದರು. ಸಮೋಸ, ಉಪ್ಪಿಟ್ಟು, ಬೋಂಡಾ ಎಲ್ಲ ಕರಿದ ತಿಂಡಿ. ಹಾಗೆ ತಿಂದು ತಿಂದೇ ಊದಿಕೊಂಡಿತು ಬಾಡಿ. ಪಾನಿಪುರಿ, ಚಿಪ್ಸ್, ಬೋಂಡಾ, ಸಮೋಸ, ಉಪ್ಪಿಟ್ಟು, ಕೇಸರಿಬಾತ್, ಬೇಕರಿ ಪದಾರ್ಥ ಹೀಗೆ ಎಲ್ಲ ರೀತಿಯ ತಿಂಡಿಗೆ ಕೈ ಹಾಕಿದರು. ತುಂಬಾ ವರ್ಷಗಳಿಂದ ತಿನ್ನದೇ ಬಿಟ್ಟಿದ್ದ ಇದನ್ನ ತಿನ್ನುವಾಗ ಎಂಜಾಯ್ ಕೂಡ ಮಾಡಿದ್ರು. ನಿತ್ಯ ಅವರ ತೂಕವನ್ನ ಅಳೆಯಲಾಗ್ತಾ ಇತ್ತು. ಹೊಟ್ಟೆಯ ಭಾಗ ಇಷ್ಟೇ ಇಂಚು ಇರಬೇಕು ಅಂತ ಲೆಕ್ಕ ಹಾಕಿದ್ರು. ಅದೇ ರೀತಿ ವರ್ಕೌಟ್ ಮಾಡಿದ್ರು. ಒಮ್ಮೆ ಕಲ್ಪಿಸಿಕೊಳ್ಳಿ, ಕೇವಲ 68 kg ತೂಕವಿದ್ದ ವ್ಯಕ್ತಿ ಏಕಾಏಕಿ 95 kgಗೆ ಏರಿದ್ರೆ ಹೇಗಾಗಬೇಡ? ಅದು ಅಮೀರ್ಗೂ ಆಯಿತು. ಓಡಾಡುವುದು ನಿಧಾನವಾಯಿತು, ಕುಳಿತುಕೊಳ್ಳುವುದು ಕಷ್ಟವಾಯಿತು, ಉಸಿರಾಟದ ತೊಂದರೆಯೂ ಕಾಣಿಸ್ಕೊಂತು. ಹೀಗಾಗಿ ನಿತ್ಯ ಅವರ ಆರೋಗ್ಯವನ್ನು ಪರೀಕ್ಷಿಸಲು ಒಬ್ಬ ಡಾಕ್ಟರ್ ಕೂಡ ಇದ್ದರು. 50ರ ಹರೆಯದ ಅಮೀರ್ಗೆ ಯಾವುದೇ ಆರೋಗ್ಯ ತೊಂದರೆ ಉಂಟಾಗದಂತೆ ಎಚ್ಚರ ವಹಿಸಿದರು. 68 kgಯಿಂದ 97 kg ತೂಕವಾಗಿದ್ದು ಹೀಗೆ. ಅಮೀರ್ನ ಈ ಪ್ಯಾಷನ್ ಒಳಗಿನ ಕಲಾವಿದನಿಗೆ. 6 ತಿಂಗಳಲ್ಲಿ ಅಮೀರ್ ಒಟ್ಟು 90ರಿಂದ 97 ತೂಕಕ್ಕೆ ಏರಿದರು. ಆಗಲೇ ಮೊದಲ ಹಂತದ ಶೂಟಿಂಗ್ ಶುರುವಾಯಿತು. ಹೊಟ್ಟೆಯನ್ನ ಬಿಟ್ಟುಕೊಂಡ ಅಮೀರ್ನನ್ನ ನೋಡಿ ಜನರು ದಂಗಾದರು. ಒಬ್ಬ ನಟ ಅಭಿನಯಕ್ಕಾಗಿ ಇಷ್ಟೆಲ್ಲ ಕಸರತ್ತು ಮಾಡ್ತಾನಲ್ಲ ಅಂತ ಹುಬ್ಬೇರಿಸಿದ್ರು. ಅಮೀರ್ನಂತ ಕಲಾವಿದರಿಗೆ ಅದು ಬರೀ ನಟನೆ ಅಲ್ಲ, ಪ್ಯಾಷನ್, ಹುಚ್ಚು ಕನಸು. ಮೊದಲ ಹಂತದ ಶೂಟಿಂಗ್ನಲ್ಲಿ ಹೆಣ್ಣು ಮಕ್ಕಳಿಗೆ ಟ್ರೈನಿಂಗ್ ಕೊಡುವ ದೃಶ್ಯಗಳಿಗೆ ಅವರು ಜೀವ ತುಂಬಿದರು. ಪೈಲ್ವಾನ್ ಯಾವ ರೀತಿ ತನ್ನ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಚಿನ್ನದ ಪದಕ ಗೆಲ್ಲುವಂತೆ ಮಾಡ್ತಾನೆ ಅನ್ನೋದೇ ಚಿತ್ರದ ಕಥೆ. ಒಟ್ಟಿನಲ್ಲಿ ಹಲವು ತಿಂಗಳಲ್ಲಿ ಅಪ್ಪ ಮಹಾವೀರ್ ಪೊಗಟ್ ಪಾತ್ರವನ್ನ ಮಾಡಿ ಮುಗಿಸಿದರು ಅಮೀರ್ ಖಾನ್. ಆಗ ಅವರಿಗೆ ಇನ್ನೊಂದು ಅಗ್ನಿ ಪರೀಕ್ಷೆ ಕಾದಿತ್ತು. ಅದು ಭಯಾನಕ. 68 kg ತೂಕದಿಂದ 97 kgಗೆ ದೇಹವನ್ನ ಏರಿಸಿಕೊಂಡಿದ್ದು ಒಂದು ಸಾಹಸ. ಅದಕ್ಕಿಂತ ದೊಡ್ಡ ಸವಾಲು ಅಂದ್ರೆ ಮತ್ತೆ 68 kgಗೆ ಇಳಿದಿದ್ದು ಇನ್ನೊಂದು ಭಯಾನಕ ಕಥಾನಕ. ಅದನ್ನ ಅಮೀರ್ ಹೇಗೆ ಮಾಡಿದ್ರು, ಎಷ್ಟು ಬೆವರು ಹರಿಸಿದ್ರು, ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಮಾಡಿದ್ರು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. 97 ತೂಕ ಏರಿಸಿಕೊಂಡು ಮಹಾವೀರ್ ಪೊಗತ್ ಪಾತ್ರವನ್ನು ಮುಗಿಸಿದ್ದಾಯ್ತು. ಆದ್ರೆ ಅದನ್ನು ಕಮ್ಮಿ ಮಾಡುವುದಷ್ಟೇ ಅಲ್ಲ, ಪಕ್ಕಾ ಯಂಗ್ ಪೈಲ್ವಾನ್ ಥರ ದೇಹವನ್ನು ತಯಾರಿ ಮಾಡಬೇಕಿತ್ತು.
ಅಲ್ಲಿಂದ ಶುರುವಾಯ್ತು ನೋಡಿ ಕಸರತ್ತು. ಆರಂಭದಲ್ಲಿ ಅಷ್ಟೊಂದು ಊದಿಕೊಂಡ ದೇಹದ ತೂಕವನ್ನು ಕಮ್ಮಿ ಮಾಡಬೇಕಿತ್ತು. ಆಮೇಲೆ 6 ಪ್ಯಾಕ್ಗೆ ಇಳಿಯಬೇಕಿತ್ತು. ಅದೇನು ಕಮ್ಮಿ ಶ್ರಮನ? ಅರಿಜೋನಾ ಬೆಟ್ಟಗಳಲ್ಲಿ ಟ್ರಕ್ಕಿಂಗ್, ಸೈಕ್ಲಿಂಗ್, ಪ್ರತಿ ಗಂಟೆ ದೇಹವನ್ನು ದಣಿಸುತ್ತಿದ್ದ ಈ ಕಿಂಗ್. ಆರಂಭದಲ್ಲಿ ಅಮೀರ್ ಅತಿ ಬೇಗ ಸುಸ್ತಾಗಿ ಬಿಡುತ್ತಿದ್ರು. ಯಾಕಂದ್ರೆ ಎಣ್ಣೆ ಪದಾರ್ಥಗಳನ್ನು ತಿಂದು ತಿಂದು ದೇಹ ಮೊದಲಿನ ಶಕ್ತಿಯನ್ನು ಗಳಿಸಬೇಕಿತ್ತು. ಅದಕ್ಕಾಗಿ ಪ್ರೋಟೀನ್ ಪದಾರ್ಥಗಳನ್ನು ಸೇವಿಸಬೇಕಿತ್ತು. ಆದ್ರೆ ದೇಹ ಅಷ್ಟು ಬೇಗ ಹೊಸ ಪ್ರೋಟೀನ್ ಪದಾರ್ಥಗಳಿಗೆ ಹೊಂದಿಕೊಳ್ಳೋದಿಲ್ಲ. ನಿಧಾನವಾಗಿ ಎಲ್ಲವನ್ನೂ ಮಾಡಬೇಕಿತ್ತು. ಅದು ನನ್ನಿಂದ ಆಗೋದೇ ಇಲ್ಲ ಎನ್ನುವ ಹಂತವು ಬಂದು ಬಿಟ್ಟಿತ್ತು. कब पहुंचूंगा, कैसे पहुंचूंगा, one day at a time, one step at a time. ಆದ್ರೆ ಅಮೀರ್ ಮತ್ತೆ ಮತ್ತೆ ಜೋಶ್ ತಂದುಕೊಳ್ಳುತ್ತಿದ್ರು. ಆಗಲ್ಲ ಎಂದು ಮನಸ್ಸು ಹಠ ಹಿಡಿದಾಗ್ಲೆಲ್ಲ ಅದನ್ನು ಬಡಿದೆಬ್ಬಿಸುತ್ತಿದ್ರು. 1 ತಿಂಗಳಲ್ಲಿ ಅವರು ದೇಹದ ತೂಕವನ್ನು ಇಳಿಸಬೇಕಿತ್ತು. ಅದಕ್ಕೆ ಅವರು ಹೋಗಿದ್ದು ಅಮೆರಿಕದ ಅರಿಜೋನಾಕ್ಕೆ. ಅಲ್ಲಿಯೇ ಅವರು ಎಲ್ಲಾ ರೀತಿಯ ತಾಲೀಮು ಮಾಡಲು ಆರಂಭಿಸಿದ್ರು. ಅದಕ್ಕಾಗಿಯೇ ಒಂದು ಚಾರ್ಟ್ ರೆಡಿ ಮಾಡಿದ್ರು. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಬರೆದಿದ್ರು. ಬೆಳಿಗ್ಗೆ 6:30 ರಿಂದ 8:30 8 ಮೈಲು ವಾಕಿಂಗ್, 8:30 ತಿಂಡಿ, 10 ರಿಂದ 11 ಟೆನ್ನಿಸ್, 11 ರಿಂದ 12 ವಿಶ್ರಾಂತಿ, 12ಕ್ಕೆ ಊಟ, 2 ರಿಂದ 3 ಜಿಮ್, 3 ರಿಂದ 4 ಸೈಕ್ಲಿಂಗ್ ಅಥವಾ ಟ್ರಕ್ಕಿಂಗ್, 4 ರಿಂದ 5 ಟೆನ್ನಿಸ್, 5 ರಿಂದ 6 ಸ್ವಿಮ್ಮಿಂಗ್, 7 ಗಂಟೆಗೆ ಊಟ, 8 ಗಂಟೆಗೆ ನಿದ್ದೆ. ಈತ ಮನುಷ್ಯನ ಎಂದು ಇದನ್ನ ನೋಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ಪಾತ್ರಕ್ಕಾಗಿ ಇಷ್ಟೊಂದು ಶ್ರಮ ಪಡುತ್ತಾನೆಂದ್ರೆ ಆತನ ಮನದಲ್ಲಿ ಸಿನಿಮಾ ಬಗ್ಗೆ ಅದೆಷ್ಟು ಪ್ಯಾಷನ್ ಇರಬೇಕು. ಅದಕ್ಕೆ ಆತನನ್ನ ಅಮೀರ್ ಖಾನ್ ಅನ್ನೋದು. ಹೀಗೆ ಅಮೀರ್ ಖಾನ್ ಸತತ 1 ತಿಂಗಳು ಮಾಡಿದ ಮೇಲೆ ದೇಹ ಒಂದು ಮಟ್ಟಿಗೆ ಹದಕ್ಕೆ ಬಂತು. ದೇಹದ ಒಂದೊಂದು ಭಾಗಕ್ಕೆ ಒಂದೊಂದು ದಿನ, 5 ದಿನದಲ್ಲಿ ಇಡೀ ದೇಹವೇ ಶಕ್ತಿಮಾನ. ಅಲ್ಲಿಂದ ಮತ್ತೆ ಮುಂಬೈಗೆ ಬಂದು 6 ಪ್ಯಾಕ್ಗಾಗಿ ಮೈಯನ್ನು ಹುರಿಗೊಳಿಸಲು ನಿಂತರು. ದೇಹವನ್ನು ಒಂದು ಮಟ್ಟಿಗೆ ಕರಗಿಸಿದ್ದೇನೋ ನಿಜ. ಪ್ರೋಟೀನ್ ಕೂಡ ದೇಹವನ್ನು ಸೇರಿದ್ವು. ಆದ್ರೆ ಆ ಸ್ನಾಯು ಮತ್ತು ಮೂಳೆಗಳನ್ನು ಮಡಿಸುವುದು ಸುಲಭವಾಗಿರ್ಲಿಲ್ಲ. ಅದಕ್ಕೂ ಒಂದು ಚಾರ್ಟ್ ಮಾಡಿಕೊಂಡ್ರು. ಯಾವ್ಯಾವ ದಿನ ದೇಹದ ಯಾವ್ಯಾವ ಭಾಗಕ್ಕೆ ವ್ಯಾಯಾಮ, ಎಷ್ಟು ಹೊತ್ತು ಮಾಡಬೇಕು ಇತ್ಯಾದಿ ವಿವರ ಅದರಲ್ಲಿದ್ವು. ಸೋಮವಾರ ಎದೆ ಮತ್ತು ಕೈ, ಮಂಗಳವಾರ ಭುಜ, ಬುಧವಾರ ತೋಳು, ಗುರುವಾರ ಹೊಟ್ಟೆಯ ಬಲ ಮತ್ತು ಎಡಭಾಗ, ಶುಕ್ರವಾರ ಕಾಲು. ಹೀಗೆ ವಾರದ 5 ದಿನ ಟ್ರೈನಿಂಗ್ ಪಡೆಯುತ್ತಿದ್ದ ಅಮೀರ್ ಶನಿವಾರ ಮತ್ತು ಭಾನುವಾರ ವಿಶ್ರಾಂತಿ ಪಡೆಯುತ್ತಿದ್ರು. ಈ ಚಾರ್ಟ್ನಲ್ಲಿ ಹೇಳಿದಂತೆ 5 ದಿನಗಳಲ್ಲಿ ದೇಹದ ಎಲ್ಲಾ ಭಾಗಕ್ಕೆ ಶಕ್ತಿ ಬರುತ್ತಿತ್ತು. ನರಗಳು ಹುರಿಯಾಗುತ್ತಿದ್ವು. ಇಂಥಿಂಥ ವ್ಯಾಯಾಮವನ್ನು ಇಷ್ಟೇ ಹೊತ್ತು ಮಾಡಬೇಕೆನ್ನುವ ನಿಯಮವೂ ಇತ್ತು. ಈ ರೀತಿ ಮಾಡಿಯೇ 5 ತಿಂಗಳಲ್ಲಿ ಪಕ್ಕಾ ಯಂಗ್ ಮಹಾವೀರ್ ಭಗತ್ ಆದ್ರೂ ಅಮೀರ್ ಖಾನ್. ನೋಡಿ, ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನೇನ್ ಮಾಡಬಹುದೆಂದು ಇದು ತೋರಿಸುತ್ತದೆ. 50ರ ಹರಿಯದಲ್ಲಿರುವ ಅಮೀರ್ ಆ ಪಾತ್ರಕ್ಕಾಗಿ ಎಲ್ಲವನ್ನೂ ಮರೆತು ಕೆಲಸ ಮಾಡಿದ್ದಾರೆ. ಈಗಾಗಲೇ ಹೊರಬಂದಿರುವ ಈ ಚಿತ್ರದ ಟ್ರೈಲರ್ ಮತ್ತು 2 ಹಾಡುಗಳು ಹವಾ ಎಬ್ಬಿಸಿವೆ. ಅಮೀರ್ ಖಾನ್ ಅಂದ್ರೆ ಸಾಕು ಪರ್ಫೆಕ್ಷನಿಸ್ಟ್ ಅನ್ನತ್ತೆ ಬಾಲಿವುಡ್. ಒಂದು ಪಾತ್ರವನ್ನು ಒಪ್ಕೊಂಡ್ರೆ ಅದಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಮಾಡಿದ ಮೇಲೆಯೇ ಅಖಾಡಕ್ಕೆ ಇಳಿತಾರೆ. ಯಾವ್ಯಾವ ಚಿತ್ರಗಳಿಗೆ ಏನೇನು ಕಸರತ್ ಮಾಡಿದ್ರು, ಹೇಗೆ ಮಾಡಿದ್ರು, ಆದ್ರಿಂದ ಅವರು ಅನುಭವಿಸಿದ ತೊಂದರೆಗಳು ಏನು ಎಲ್ಲಿದೆ ನೋಡಿ. ಘಟನೆಗಾಗಿ 6 ಪ್ಯಾಕ್ ಮಾಡಿದ್ದ ಅಮೀರ್.
ಹೀಗಾಗಿ ಪ್ರೇಕ್ಷಕರು ಹೇಳಿದ್ರು ಸೂಪರ್. ಆಮೀರ್ ಖಾನ್ ಒಂದು ಪಾತ್ರವನ್ನು ಒಪ್ಪಿಕೊಂಡ್ರೆ ಅದರಲ್ಲೇ ಇಳಿದು ಬಿಡ್ತಾರೆ. ಆ ಪಾತ್ರಕ್ಕೆ ಏನೇನು ಬೇಕೋ ಅದನ್ನು ಮಾಡ್ತಾರೆ. ದಪ್ಪ, ಸಣ್ಣ, ಸಿಕ್ಸ್ ಪ್ಯಾಕ್, ಫಿಟ್ ಅಂಡ್ ಫೈನ್ ಹೀಗೆ ಹಲವಾರು ಅವತಾರಗಳನ್ನು ಎತ್ತುತ್ತಾರೆ. ಅನೇಕ ಚಿತ್ರಗಳಲ್ಲಿ ಅವರು ಇದನ್ನು ಮಾಡಿದ್ದಾರೆ. ಅದಕ್ಕೆ ಸ್ಯಾಂಪಲ್ ಅಂದ್ರೆ ಘಜ್ನಿ ಚಿತ್ರದಲ್ಲಿ ಆಮೀರ್ ಸಿಕ್ಸ್ ಪ್ಯಾಕ್ ಮಾಡುವ ಜರೂರತ್ತಿತ್ತು. ಯಾಕಂದ್ರೆ ಪಾತ್ರಕ್ಕೆ ಅದು ಬೇಕಾಗಿತ್ತು. ನಾಯಕ ಒಂದೇ ಒಂದು ಏಟು ಕೊಟ್ರೆ ಸಾಕು, ವಿಲನ್ಗಳು ಗೋಡೆ ಮುರಿದು ಆಚೆ ಹೋಗುವಂತೆ ಇರಬೇಕಿತ್ತು. ಅದಕ್ಕಾಗಿಯೇ ಆಮೀರ್ ಸತತ 1 ವರ್ಷ 3 ತಿಂಗಳು ಅದಕ್ಕಾಗಿ ದೇಹವನ್ನು ದಂಡಿಸಿದ್ರು. ಘಜ್ನಿ ಪಾತ್ರಕ್ಕಾಗಿ ಅವರು ಮಾಡಿದ ಕಸರತ್ತು ಅಂಥಿಂಥದ್ದಲ್ಲ. ದಂಗಾಲ್ ಚಿತ್ರಕ್ಕೆ ಏನೇನ್ ಮಾಡಿದ್ದಾರೋ ಅದಕ್ಕೂ ಹಾಗೆಯೇ ಮಾಡಿದ್ರು. ನುರಿತ ಟ್ರೈನರ್ಗಳ ಸಹಾಯದಿಂದ ದೇಹಕ್ಕೆ ಕೆಲಸ ಕೊಟ್ರು. ಯಾವ್ಯಾವ ಹೊತ್ತಿನಲ್ಲಿ ಏನೇನ್ ತಿನ್ಬೇಕು, ಯಾವ ವ್ಯಾಯಾಮ ಮಾಡಬೇಕು ಇತ್ಯಾದಿಗಳನ್ನು ಚಾಚು ತಪ್ಪದೆ ಪಾಲಿಸಿದ್ರು. ಅದರ ಪರಿಣಾಮವೇ ಘಜ್ನಿಯ ಗೆಲುವು ತಂದುಕೊಟ್ಟಿತ್ತು. ಧೂಮ್ ನಲ್ಲಿತ್ತು ಫಿಟ್ ಅಂಡ್ ಫೈನ್ ಬಾಡಿ, ಇಡಿಯಟ್ಸ್ ನಲ್ಲೂ ಇತ್ತು ಆಮೀರ್ ಮೋಡಿ. ಘಜ್ನಿ ಚಿತ್ರಕ್ಕೆ ಸಿಕ್ಸ್ ಪ್ಯಾಕ್ ಮಾಡಿಕೊಂಡ್ರೆ ಧೂಮ್ ಚಿತ್ರದ ವಿಲನ್ ಪಾತ್ರಕ್ಕೆ ಫಿಟ್ ಅಂಡ್ ಫೈನ್ ಬಾಡಿಯನ್ನು ರೂಪಿಸಿಕೊಂಡ್ರು. ಇಂಟರ್ನ್ಯಾಷನಲ್ ಕಳ್ಳನ ಪಾತ್ರಕ್ಕಾಗಿ ಅದು ಬೇಕಾಗಿತ್ತು. ಅದಕ್ಕೆ ತಕ್ಕಂತೆ ದೇಹವನ್ನು ತಯಾರಿ ಮಾಡಿಕೊಂಡ್ರು. ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದ ಆಮೀರ್ನ ಆ ಫಿಟ್ ಬಾಡಿಗೆ ಪ್ರೇಕ್ಷಕರು ಫಿದಾ ಆಗಿದ್ದು ಸುಳ್ಳಲ್ಲ. ಧೂಮ್ ಚಿತ್ರಕ್ಕೆ ಅಭಿಷೇಕ್ ಬಚ್ಚನ್ ನಾಯಕನಾಗಿದ್ರು. ಅದಕ್ಕೆ ನಿಜವಾದ ನಾಯಕ ಆಮೀರ್ ಖಾನ್ ಆಗಿಬಿಟ್ರು. ಯಾಕಂದ್ರೆ ಆಮೀರ್ ಕಮಾಲ್ ಹಾಗಿತ್ತು. ಕತ್ರಿನಾ ಕೈಫ್ ಎನ್ನುವ ನಾಯಕಿ ಕೂಡ ಅಭಿಷೇಕ್ಗೆ ಇರ್ಲಿಲ್ಲ. ಆಕೆ ಈ ವಿಲನ್ ಆಮೀರ್ ಜೊತೆ ಡುಯೆಟ್ ಹಾಡಿದ್ಲು. ಅದೇನ್ ಹೇಳಿ, ಧೂಮ್ ಚಿತ್ರದಿಂದ ಆಮೀರ್ಗೆ ಹೊಸ ಇಮೇಜ್ ಸಿಕ್ತು. 3 ಇಡಿಯಟ್ಸ್ ಚಿತ್ರಕ್ಕೆ ಆಮೀರ್ ಲುಕ್ ಟೋಟಲ್ ಚೇಂಜ್ ಆಗಿ ಹೋಯ್ತು. ಯಾಕಂದ್ರೆ ಅದರಲ್ಲಿ ಈತ ಕಾಲೇಜು ಹುಡುಗನ ಪಾತ್ರ ಮಾಡಿದ್ದ. ಅಂದ್ರೆ ದೇಹ ಎಷ್ಟು ಸ್ಲಿಮ್ ಆಗಿರ್ಬೇಕೋ ಅಷ್ಟೇ ಇರ್ಬೇಕಿತ್ತು. ಅದಕ್ಕೆ ಕೈಕಾಲು, ಹೊಟ್ಟೆ, ಭುಜ ಎಲ್ಲದರ ತೂಕ ಇಳಿಸಿದ. ಹೀಗಾಗಿಯೇ ಈ ಚಿತ್ರದಲ್ಲಿ ಆಮೀರ್ ಪಕ್ಕಾ ಕಾಲೇಜ್ ಹುಡುಗನಂತೆ ಕಂಡಿದ್ದ. ಬಹುಶಃ ಈತನ ಈ ಸಿನಿಮಾ ಪ್ರೀತಿಯಿಂದಲೇ ಜನರು ಈತನ ಚಿತ್ರಗಳನ್ನ ಕಾಯುತ್ತಾರೆ. ಏನಾದ್ರೂ ಹೊಸದನ್ನ ಆಮೀರ್ ಕೊಡ್ತಾನೆ ಎಂದು ನೋಡ್ತಾರೆ. ಅದಕ್ಕೆ ಈತ ಮೋಸ ಮಾಡಿಲ್ಲ. ಅಲ್ಲೊಂದು ಇಲ್ಲೊಂದು ಸಿನಿಮಾ ಸೋತಿರಬಹುದು, ಆದ್ರೆ ಶ್ರಮ ಮಾತ್ರ ತೆರೆ ಮೇಲೆ ಕಾಣುತ್ತದೆ. ಅದೇ ಅಲ್ವೇ ಸಿನಿಮಾ ಪ್ರೀತಿ ಅಂದ್ರೆ. ಇದೇ ಈ ಹೊತ್ತಿನ ವಿಶೇಷ. ಸರ್ದಾರ್ ಆಮೀರ್. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1501 ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.